ಫ್ರೆಂಡ್ಸ್, ವೆಲ್ಕಮ್ ಟು ಪಂಕಜಸ್ ಕಿಚನ್. ಇಂದು ನಮ್ಮ ಜನ ಈ ನೂತನ ಜೀವನ ಶೈಲಿಗೆ ಹೊಂದಿಕೊಂಡು ನಮ್ಮ ಕೆಲವೊಂದು ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡ್ತಾನೇ ಇಲ್ಲ, ಮರ್ತೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಹುರುಳಿಕಟ್ಟು ಕೂಡ ಒಂದು. ವಾರಕ್ಕೆ ಒಮ್ಮೆಯಾದರೂ ಈ ಕಾಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹಾಗೂ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಹೇಳಿ ಮಾಡಿಸಿದಂತಹ ಆಹಾರ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಹುರುಳಿಕಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ 2 ಕಪ್ ಹುರುಳಿಕಾಳು, 15 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಕರಿಮೆಣಸು ಹಾಗೂ 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು. ಈಗ ಒಂದು ಪಾನ್ನ ಬಿಸಿಗಿಡೋಣ. ಅದರಲ್ಲಿ ಹುರುಳಿಕಾಳು ಹಾಕ್ಕೊಂಡು 5 ನಿಮಿಷದ ತನಕ ಹುರುಳಿಕಾಳು ಕೆಂಪಗಾಗುವಂತೆ ಹುರ್ಕೊಳ್ಳೋಣ. ಈಗ ಹುರುಳಿಕಾಳು ಚೆನ್ನಾಗಿ ಕೆಂಪಗಾಗಿದೆ. ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಹುರುಳಿಕಾಳನ್ನ ತೊಳೆದಾದ್ಮೇಲೆ 3 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡೋಣ. ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಕಾಳು ಬೇಗ ಬೇಯುತ್ತೆ, ಆದರೆ ಕಟ್ಟಿಬಿಡೋದಿಲ್ಲ. ಹಾಗಾಗಿ ಪಾತ್ರೆಯಲ್ಲಿಯೇ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹುರುಳಿಕಾಳು ಬೇಯುತ್ತೆ ಹಾಗೂ ಕಟ್ಟು ಕೂಡ ಚೆನ್ನಾಗಿ ಬಿಡುತ್ತೆ. ಈಗ ಇನ್ನೊಂದು ಕಡೆ ಅದ್ರದ್ದು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾವು ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಮೆಣಸು ಎಲ್ಲವನ್ನು ಸ್ವಲ್ಪ ಕೆಂಪಗಾಗುವಂತೆ ಹುರ್ಕೋಬೇಕು. ಈಗ ಹುರಿದಿಟ್ಕೊಂಡಿದ್ದಂತಹ ಒಣಮೆಣಸು, ಜೀರಿಗೆ, ಕರಿಮೆಣಸು ಹಾಗೂ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಬೆಂದಿರುವಂತಹ ಒಂದು ಅರ್ಧ ಕಪ್ನಷ್ಟು ಹುರುಳಿಕಾಳನ್ನ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಕಾಳನ್ನ ಕಟ್ಟಿಂದ ಸಪ್ರೇಟ್ ಮಾಡಿ ಬಸಿದು ಇಟ್ಕೋಬೇಕು. ಆಮೇಲೆ ಕಾಳನ್ನ ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ರುಬ್ಬಿಟ್ಟಿದ್ದಂತಹ ಖಾರ ಮತ್ತು ಬಸಿದು ಇಟ್ಕೊಂಡಿದ್ದಂತಹ ಹುರುಳಿ ರಸ ಹಾಗೆ ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸಿ 10 ನಿಮಿಷಗಳ ಕಾಲ ಇದನ್ನು ಕುದಿಲಿಕ್ಕೆ ಇಡಿ. ಈಗ 10 ನಿಮಿಷ ಆಯಿತು. ಸಾಂಬಾರು ಬೆಂದು ಚೆನ್ನಾಗಿ ಕುದೀತಾ ಇದೆ. ಇದು ಇವಾಗ ರೆಡಿ ಆಗಿದೆ. ಈಗ ನಾವು ಬಸಿಟ್ಕೊಂಡಿದ್ದಂತಹ ಹುರುಳಿಕಾಳಿಂದ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 2 ದೊಡ್ಡ ಈರುಳ್ಳಿ, ಒಣಮೆಣಸು 5ರಿಂದ 6, ತೆಂಗಿನ ತುರಿ ಒಂದು ಅರ್ಧ ಕಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಈಗ ಒಂದು ಪಾನ್ ಇಟ್ಕೊಂಡು 2 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಮತ್ತು ಸಾಸಿವೆ ಸಿಡಿದ ಮೇಲೆ ಒಣಮೆಣಸು, ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಹುರುಳಿಕಾಳನ್ನ ಬೇಯಕ್ಕೆ ಇಡುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವು. ಸೊ ಈಗ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಬಸಿಟ್ಕೊಂಡಿದ್ದಂತಹ ಹುರುಳಿಕಾಳನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕೊನೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿದ್ರೆ ಹುರುಳಿಕಾಳು ಪಲ್ಯ ರೆಡಿಯಾಗುತ್ತೆ. ಈಗ ಆರೋಗ್ಯಕರವಾದ ಹುರುಳಿಕಟ್ಟು ಹಾಗೂ ಪಲ್ಯ ಎರಡೂ ಸಹ ರೆಡಿಯಾಯಿತು. ಇದು ರಾಗಿ ಮುದ್ದೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.